ನಮ್ಮೆಲ್ಲರ ತಾಯಿ ಇದ್ದಾರೆ. ನನ್ನ ಜನನಿ, ನಿಮ್ಮ ತಾಯಿ, ಮತ್ತೊಬ್ಬರ ತಾಯಿ. ನಮ್ಮ ತಾಯಿ 5ನೇ ಕ್ಲಾಸ್ ಓದಿ ಫೇಲ್ ಆಗಿರ್ತಕ್ಕಂಥವಳೇ ಆಗಿರಬಹುದಾಕೆ. ಹೆಚ್ಚು ಓದಿಲ್ಲ ಪಾಪ, ತಿಳುವಳಿಕೆ ಇಲ್ಲ ಅಂತಲೇ ಇಟ್ಟುಕೊಳ್ಳೋಣ, ಉದಾಹರಣೆಗೆ ಹೇಳ್ತಾರೆ. ಎರಡನೆಯದು, ನೋಡಲಿಕ್ಕೂ ಏನು ಬೆಳ್ಳಗೆ ತೆಳ್ಳಗೆ ಬಹಳ ಸುಂದರವಾಗೂ ಇರೋಲ್ಲ ನಮ್ಮ ತಾಯಿ, ರೂಪವಂತೆ ಅಲ್ಲ ಅಂತಲೂ ಕೂಡ ಇಟ್ಟುಕೊಳ್ಳೋಣ. ಆದರೆ ಅದೇ ಪಕ್ಕದ ಮನೆಯ ಆಕೆ ಅತ್ಯಂತ ರೂಪವತಿ, ಒಂದೆರಡು PhD ಮಾಡಿರ್ತಾಳೆ ಆಕೆ, ನೋಡೋಕ್ಕೂ ಬೆಳ್ಳಗೆ ತೆಳ್ಳಗೆ ಬಹಳ ಚೆನ್ನಾಗಿದ್ದಾರೆ. ನಿಮ್ಮ ತಾಯಿಯ ವಯಸ್ಸೇ ಇರುತ್ತೆ. ಆದರೆ ಅಮ್ಮ ಅಂತ ಹೇಳಿ ಹೋಗಿ ನಾವು ಪ್ರೀತಿ ವಿಶ್ವಾಸದಿಂದ ಯಾರನ್ನು ಮೊರೆ ಹೋಗ್ತೇವೆ, ಯಾರಲ್ಲಿ ಅನ್ನವನ್ನು ಕೇಳ್ತೇವೆ, ಯಾರಲ್ಲಿ ಹೋಗಿ ನಮ್ಮ ಕಷ್ಟ ಸುಖವನ್ನು ಹೇಳ್ಕೊಳ್ತೇವೆ, ಯಾರಲ್ಲಿ ಕೂತು ನಾವು ನಗುತ್ತೇವೆ, ಯಾರ ಕಾಲಬಳಿಯಲ್ಲಿ ಕೂತು ನಾವು ಅಳ್ತೇವೆ ಅಂತಂದರೆ ನಮ್ಮ ಹೆತ್ತ ತಾಯಿಯ ಕಾಲಬುಡದಲ್ಲಿ ಮಾತ್ರ. ಇದಕ್ಕೆ ಇಷ್ಟ ದೇವತೆ ಅಂತ ಹೆಸರು. ಪಕ್ಕದ ಮನೆ ಆಕೆ ಬಹಳ ಬುದ್ಧಿವಂತೆ, ಬಹಳ ಹಣವಂತೆ, ಬಹಳ ರೂಪವಂತೆ ಅಂತ ಹೇಳಿಬಿಟ್ಟು ಆಕೆಯನ್ನು ಹೋಗಿ ನಾವು ಅಮ್ಮ ಅಂತ ನಾವು ತಾಯಿಯ ಸಮಾನವಾಗಿಯೇ ನೋಡಬೇಕು, ಅದರಲ್ಲಿ ಯಾವ ಒಂದು ಅನುಮಾನವೂ ಇಲ್ಲ. ಆದರೆ ನಮ್ಮ ತಾಯಿ ಆಕೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಾವು ಔಪಾಸ್ಯ ದೇವತೆ, ಅದು ಯಾರೇ ಆಗಿರಬಹುದು, ಆಂಜನೇಯ ಆಗಿರಬಹುದು, ಗಣಪತಿ ಆಗಿರಬಹುದು, ಶಿವ ಆಗಿರಬಹುದು, ಅಮ್ಮನವರಾಗಿರಬಹುದು, ಭೈರವ ಆಗಿರಬಹುದು, ಮುನೀಶ್ವರನಾಗಿರಬಹುದು, ಮಾರಮ್ಮ ಆಗಿರಬಹುದು, ಪ್ಲೇಗಮ್ಮ ಆಗಿರಬಹುದು, ಯಾವುದೇ ದೇವರ ಒಂದು ಸ್ವರೂಪವನ್ನು ನಾವು ತೆಗೆದುಕೊಂಡಾಗ ಅಲ್ಲೇ ನಾವು ಹೇಗೆ ನಾವು ಬದ್ಧವಾಗಿ ನಮ್ಮ ತಾಯಿಯನ್ನು ಮಾತ್ರ ನಮ್ಮ ಹೆತ್ತ ತಾಯಿ ಆಗಲಿಕ್ಕೆ ಸಾಧ್ಯ, ಬೇರೆಯವರು ಯಾರೂ ನಮ್ಮ ಜನನಿ ಆಗಲಿಕ್ಕೆ ಸಾಧ್ಯವಿಲ್ಲವೋ, ಅದೇ ರೀತಿಯಾಗಿ ನಾವು ಇಷ್ಟ ದೇವತೆ ಅಂತ ಹೇಳಿ ಮಾಡಿಕೊಂಡು ಆ ದೇವರ ಪೂಜೆಯನ್ನು ಪುನಸ್ಕಾರವನ್ನು ಮಾಡಲು ಪ್ರಾರಂಭ ಮಾಡಿದರೆ ಅದೇ ಅತ್ಯಂತ ದೊಡ್ಡದು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇವತ್ತಿನ ದಿವಸ ತಿಳಿದುಕೊಳ್ಳಬೇಕು ಈ ಘಟ್ಟದಲ್ಲಿ.